ಇನ್ನು ಮಡಿಕೇರಿಯಲ್ಲಿ ಗೋಡೆ ಕುಸಿತದ ವರದಿ ಬರ್ತಾ ಇದೆ. ಇದು ಸಾಮಾನ್ಯ. ಯಾಕೆ ಅಂತಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಹಳೆ ಮನೆಗಳಿರುತ್ತವೆ. ಕೆಲವು ಕಡೆಗಳಲ್ಲಿ ಕೆಳಗಡೆ ಪಾಯ ಹೇಗೆ ಹಾಕಿರ್ತಾರೋ ಗೊತ್ತಿಲ್ಲ. ಪೊನ್ನಂಪೇಟೆಯ ಹಾಸ್ಟೆಲ್ನ ತಡೆಗೋಡೆ ಕುಸಿತವಾಗಿರೋದು. ಗುಡ್ಡದಿಂದ ನೀರು ಹರಿದ ರಭಸಕ್ಕೆ ಗೋಡೆ ಕುಸಿತ ಆಗಿದೆ. ಕಾರಣ ಕೆಳಗಡೆ ನಿಮಗೆ ಸ್ಟ್ರೆಂತ್ ಇಲ್ಲ ಅಂತಂದರೆ ಹಾಗೆ ಆಗುತ್ತೆ. ಸದ್ಯ ಯಾವುದೇ ದೊಡ್ಡ ಅನಾಹುತ ಅಲ್ಲಿ ಆಗಿಲ್ಲ. ಅದೊಂದೇ ನಾವು ನೋಡಬೇಕಾಗಿರೋದು. ಇಂಥದ್ದಾದಾಗ ಅನಾಹುತವಾಗಿಲ್ವಲ್ಲ ಅಷ್ಟೇ ಸಾಕು ಅಂತ ಹೇಳಿ, ಯಾರ ಜೀವಹಾನಿ ಆಗಿಲ್ವಲ್ಲ ಅಷ್ಟೇ ಸಾಕು ಅಂತ ಹೇಳಿ. ಸೊ ಇದರ ಪಾಠ ಏನು ಅಂತಂದರೆ, ಎಲ್ಲೋ ಏನೋ ಎಡವಟ್ಟುಗಳು ನಡೀತಾ ಇದೆ, ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಂತ. ಆ ಸುತ್ತಮುತ್ತಲಲ್ಲಿ ಏನೋ ನಡೀತಾ ಇದೆ. ವೈಬ್ರೇಷನ್ ಇಲ್ಲದೇ ಈ ರೀತಿಯಾಗಿ ಆಗೋದಿಲ್ಲ. ಆ ಬೆಟ್ಟದ ಸುತ್ತಮುತ್ತಲು ಏನಾದರೂ ಆಗ್ತಾ ಇದೆ, ಆ ಬೆಟ್ಟದ ಮೇಲೆ ಏನಾದರೂ ಆಗ್ತಾ ಇದೆ, ಬೆಟ್ಟ ಕೊರೆದು ಏನಾದರೂ ಮಾಡ್ತಾ ಇದ್ದಾರಾ? ಇಲ್ಲಾಂದರೆ ಸುಮ್ಮನೆ ಆಗಲ್ಲ ರೀ.